ಇದುವೇ ನೋಡಿ ನನ್ನ ಸಣ್ಣ ತೋಟ. ಇದು ಇಲ್ಲಿಂದಾನೇ ಪ್ರಾರಂಭವಾಗ್ತದೆ. ನೋಡ್ತಾ ಸುತ್ತ ಸರಿಗೆ ಫೆನ್ಸಿಂಗನ್ನು ಮಾಡಿದ್ದೇನೆ ನೋಡಿ. ಇಲ್ಲಿಂದಾನೆ ಗೇಟ್ ಇನ್ನೂ ಮಾಡಿಲ್ಲ, ಸರಿಗೆ ದಾಟಿಕೊಂಡು ಹೋಗಬೇಕಾಗುತ್ತೆ ನೋಡಿ. ಇದು ತೋಟ ಒಟ್ಟಿಗೆ 30 ಸೆಂಟ್ಸ್ ಇದೆ ಸುಮಾರು ನೋಡಿ. ಇಲ್ಲಿಂದ ಡೈರೆಕ್ಟ್ ವ್ಯೂ ಇದೆ ನೋಡಿ. ಆಚೆ ಗದ್ದೆ ಕಾಣ್ತಾ ಇದೆಯಲ್ಲ, ಅದಲ್ಲ, ಕೊನೆಯಲ್ಲಿ ಎಲೆಕ್ಟ್ರಿಕ್ ಕಂಬ ಇದೆಯಲ್ಲ, ಅದರಿಂದ ಈಚೆ ಇರುವಂಥದ್ದು. ನಾನೀಗ ಜಾಗ ಸೆಂಟ್ರಲ್ ಇದ್ದೇನೆ, ಮಧ್ಯದಲ್ಲಿದ್ದೇನೆ. ಈಗ ಸುತ್ತ ವ್ಯೂವನ್ನು ಕೊಡ್ತಾ ಇದ್ದೇನೆ. ಅದು ಕಾಣ್ತಾ ಇದೆಯಲ್ಲ, ಅದು ಬಾವಿ. ಈಚೆ ಕಡೆ ಇದೊಂದು ಶೆಡ್, ಮೋಟ್ರೆಲ್ಲ ಇಡಲಿಕ್ಕೆ, ಮತ್ತು ಕಂಬ ನೋಡಿ. ಜಾಗದ ಮೊದಲು ಪ್ರಾರಂಭದಲ್ಲಿ ತೆಂಗಿನ ಸಸಿಯನ್ನು ಹಾಕಿದ್ದೇನೆ ನೋಡಿ. ಹೀಗೆ ಇದೆ. ಇದು ಗೆಂದಳಿ ಸಸಿ ಅಂತ. ಇದು ಹಾಕಿ ಸುಮಾರು ಎಲ್ಲ ಸಸಿ ಹಾಕಿ ಸುಮಾರು ಒಂದು 4 ತಿಂಗಳಾಯಿತು. ಅಂದರೆ 15ನೇ ತಾರೀಕು ಅಕ್ಟೋಬರ್ನಲ್ಲಿ ಹಾಕಿದ್ದು. ಇದು ಇನ್ನೊಂದು ಗೆಂದಳಿ ಸಸಿ ನೋಡಿ ತೋರಿಸ್ತಾ ಇದ್ದೇನೆ. ಆದರೆ ದುರದೃಷ್ಟವಶಾತ್ ಇದು ಆ ಕಪ್ಪು ತಲೆ ತುಂಬಿ ಹೊಡೆದು ಸತ್ತು ಹೋಗಿದೆ. ಏನೋ ಅದಕ್ಕೂ ಮರಳೆಲ್ಲ ತುಂಬಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಬದುಕಿಸ್ಕೊಳ್ಳಿಕ್ಕೆ, ಆದರೆ ತುಂಬ ಕಷ್ಟ ಅನಿಸುತ್ತೆ. ದಿನದಿಂದ ದಿನಕ್ಕೆ ಸಾಯ್ತಾ ಇದೆ ಇದು. ಇದು ಕೂಡ ಗೆಂದಳಿ. ಇಲ್ಲಿ ನನ್ನ ಜಾಗದಲ್ಲಿ ಒಟ್ಟಿಗೆ 8 ತೆಂಗಿನ ಸಸಿ ಇದೆ. ಅದರಲ್ಲಿ 2 ಗೆಂದಳಿ, 2 ಹೈಬ್ರಿಡ್, 4 ಊರಿನ ತಳಿಯನ್ನು ಹಾಕಿದ್ದೇನೆ ನೋಡಿ. ಇದು ಹೈಬ್ರಿಡ್ ತಳಿ. ಇದು ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಬೇಲಿ ಮಾಡಿದ್ದೇನೆ, ಯಾಕಂದರೆ ಮೊನ್ನೆ ಒಂದು ಹಂದಿ ಬಂದು ಇದರ ಆಚೆ ಇರೋ ತೋರಿಸ್ತೇನೆ ಈಗ. ಆ ಗಿಡನ ಬುಡ ಸಮೇತ ಕಿತ್ತು ಬಿಸಾಡಿ ಹೋಗಿದೆ. ಇದಕ್ಕೆ ಬೇಲಿ ಹಾಕಿ ಇಟ್ಟಿದ್ದೇನೆ ಈಗ ಸದ್ಯಕ್ಕೆ ನೋಡಿ. ಇದು ಚೆನ್ನಾಗಿ ಬಂದಿದೆ. ಇದು ಸುಮಾರು 4 ತಿಂಗಳ ಸಸಿ. ಇದು ಇನ್ನು ಆಚೆ ಒಂದು ಸಸಿ ಇದೆ ಹೈಬ್ರಿಡ್ ಇನ್ನೊಂದು. ಅದನ್ನು ಮೊನ್ನೆ ಹಂದಿ ಬಂದು ಕಿತ್ತು ಹಾಕಿ ಹೋಗಿದೆ. ನಾನು ಪುನಃ ಅದನ್ನು ನೆಟ್ಟಿದ್ದೇನೆ, ಬದುಕಬಹುದು ಅನ್ನಿಸ್ತಾ ಇದೆ. ಪುನಃ ಚಿಗುರ್ಕೊಂಡಿದೆ. 1 ವಾರ ಆಯಿತು ಹಂದಿ ಕಿತ್ತು ಬಿಸಾಡಿ ಹೋಗಿ. ಈಗ ಪುನಃ ನೆಟ್ಟಿದ್ದೇನೆ ನೋಡಿ. ನೋಡಿದ್ರಾ ಹೇಗಿದೆ? ಏನೂ ಆಗಿಲ್ಲ ಅನಿಸುತ್ತೆ. ಒಳಗಡೆ ಇರೋ ಕಾಯನ್ನು ತಿಂದ್ಕೊಂಡು ಹೋಗಿದೆ, ಮತ್ತು ಗಿಡನೇನು ಮಾಡಲಿಲ್ಲ, ಹಾಗೆ ಇಟ್ಟೋಗಿತ್ತು. ಅದಕ್ಕೆ ಅದೇ ಜಾಗದಲ್ಲಿ ಪುನಃ ನೆಟ್ಟಿದ್ದೇನೆ. ಇದು ಹೈಬ್ರಿಡ್ ತಳಿ. ಇದು ಒಂದು ಸಸಿಗೆ 300 ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದೇನೆ. ಇದು ಮತ್ತು ಇನ್ನೊಂದು ಹೈಬ್ರಿಡ್, ಮತ್ತು ಗೆಂದಳಿ ಕೂಡ ಹಾಗೆ. 4 ಸಸಿ ಒಟ್ಟು 300. ಈಚೆ ಲೋಕಲ್ ಸಸಿ 100 ರೂಪಾಯಿ ಸಿಗ್ತದೆ. ಅದು ಆಚೆ ಇದೆ, ತೋರಿಸ್ತೇನೆ ಲಾಸ್ಟಿಗೆ. ಇದು ನೋಡಿ, ಇದು ಅಡಿಕೆ ಸಸಿ ನಂದು. ಈಗ ಮಾರ್ಚ್ ತಿಂಗಳು ಎಲ್ಲ ಬಿಸಿಲಿಗೆಲ್ಲ ತುಂಬ ಬಾಡಿ ಹೋಗ್ತಾ ಇದೆ. ಅರಿಶಿನ ಕಲರ್ ಆಗಿದೆ. ವಾರಕ್ಕೆ 3 ಸರ್ತಿ ನೀರು ಕೊಡ್ತೇನೆ ನಾನು ತುಂಬ. ಆದರೂ ಕೂಡ ನೀರಿನಕ್ಕಿಂತ ಜಾಸ್ತಿ ಬಿಸಿಲಿನ ತಾಪಕ್ಕೆ ಎಲ್ಲ ಸುಟ್ಟು ಹೋಗ್ತಾ ಇದೆ ನೋಡಿ. ಅರಿಶಿನ ಆಗಿದೆ. ಅದು ಇನ್ನೂ ಕೆಳಗಡೆ ಇದೆ, ಕೆಲವು ತೋರಿಸ್ತೇನೆ ನೋಡಿ.
ತುಂಬ ಸುಟ್ಟೋಗಿದೆ ನೋಡಿ. ನೋಡಿ ನೋಡಿದರೆ ಆಚೆ ಕಡೆ ಕೂಡ ಇದೆ ನೋಡಿ. ಇದು ನಾನು JCBಯಲ್ಲಿ ಗುಂಡಿ ತೋಡಿ ಅದರಲ್ಲಿ ಅಡಿಕೆ ಸಸಿ ನೆಟ್ಟಿದ್ದು. ಇದರಲ್ಲಿ ಒಂದು ಒಟ್ಟಿಗೆ ಅಡಿಕೆ ಸಸಿ 92 ಅಡಿಕೆ ಸಸಿ ಇದೆ. ಅದರಲ್ಲಿ ಮಿಕ್ಸ್ ಇದೆ ಮಂಗಳ ಮತ್ತು ಮೋಹಿತ್ ನಗರ ನೋಡಿ. ಇದಕ್ಕೆಲ್ಲ ಶೇಡ್ ಮಾಡಿದ್ದು ಬಿಸಿಲಿನಲ್ಲಿ ಏನಾಗಬಾರ್ದು ಅಂತ ಎಲ್ಲ ಗ್ರೀನ್ ಶೇಡ್ ಮಾಡಿ ಇಟ್ಟಿದ್ದೇನೆ ನೋಡಿ. ಒಂದೊಂದೇ ಸಾಲನ್ನು ತೋರಿಸ್ತಾ ಹೋಗ್ತೇನೆ ನೋಡಿ. ಇದು ಮಧ್ಯದಲ್ಲಿ ಮಧ್ಯದಲ್ಲಿ ನಾನು ಡ್ರಮ್ ಸ್ಟಿಕ್, ಇದು ಏನಂತ ಹೇಳ್ತಾರೆ ಅದಕ್ಕೆ,